ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಘು. ನೀವು ನೋಡ್ತಾ ಇದ್ದೀರಾ ಟೆಕ್ಸೈಟ್ ಚಾನಲ್. ಫ್ರೆಂಡ್ಸ್, ಆಂಡ್ರಾಯ್ಡ್ ಲರ್ನ್ ಇನ್ ಕನ್ನಡ ಅನ್ನೋ ಸೀರೀಸಲ್ಲಿ 16th ಲೆಸನಲ್ಲಿ ಇದ್ದೀವಿ. ಆಲ್ರೆಡಿ ನಾವು 15 ಲೆಸನ್ನ ಕಂಪ್ಲೀಟ್ ಮಾಡಿದ್ದೀವಿ. ಯಾರು ಪ್ರೀವಿಯಸ್ ಲೆಸನ್ಗಳನ್ನ ಮಿಸ್ ಮಾಡ್ಕೊಂಡಿದ್ರೆ ಅವರು ಖಂಡಿತ ಹೋಗಿ ವಾಚ್ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ದಿನ ನಾವು ಚೆಕ್ಡ್ ಟೆಕ್ಸ್ಟ್ ವ್ಯೂ ಹೇಗೆ ವರ್ಕ್ ಆಗುತ್ತೆ, ಅದಕ್ಕೆ ಕೋಡಿಂಗ್ನ ಯಾವ ರೀತಿ ಬರೆಯೋದು ಅನ್ನೋದನ್ನ ನಾವು ಈ ದಿನ ತಿಳ್ಕೊಳ್ಳೋಣ. ಓಕೆ, ನೋಡಿ ಇಲ್ಲಿ ಯೂಟ್ಯೂಬ್ ಚಾನಲ್ ನೋಡಿ, ಅದೇ ರೀತಿ ಲೈಕ್, ಫೇಸ್ಬುಕ್ ಪೇಜ್, ಫಾಲೋಸ್ ಇನ್ ಗೂಗಲ್. ಈ ರೀತಿ ಒಂದು ಟೆಕ್ಸ್ಟ್ ವ್ಯೂಗೆ ಚೆಕ್ ಬಾಕ್ಸ್ನ ಆ್ಯಡ್ ಮಾಡೋದು ಹೇಗೆ ಅಂತ ನಾವು ಇವತ್ತಿನ ಲೆಸನ್ನಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಅರ್ಥ ಆಗ್ತದೆಯಲ್ಲ? ಓಕೆ, ಆಂಡ್ರಾಯ್ಡ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್, ಚೆಕ್ ಟೆಕ್ಸ್ಟ್ ವ್ಯೂ. ನೆಕ್ಸ್ಟ್ ಎಂಟಿ ಆಕ್ಟಿವಿಟಿ, ನೆಕ್ಸ್ಟ್ ಮೈನ್ ಆಕ್ಟಿವಿಟಿ ಅಂತ ಇದೆ. ಸೊ ಈಗ ಫಿನಿಶ್ ಕೊಡಿ. ಓಕೆ, ಇಲ್ಲಿ RES ಫೋಲ್ಡರ್ ಇದೆಯಲ್ಲ, ಅಂದರೆ ರಿಸೋರ್ಸ್ ಫೋಲ್ಡರ್, ಅದನ್ನು ಕ್ಲಿಕ್ ಮಾಡಿ. ಹಾಗೆಯೇ ಲೇಔಟ್ ಒಳಗಡೆ ಕ್ಲಿಕ್ ಮಾಡಿ, ಇದನ್ನು ಡಬಲ್ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಪ್ರಿವ್ಯೂ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಡಿಫಾಲ್ಟ್ ಟೆಕ್ಸ್ಟ್ ಇರುತ್ತಲ್ಲ, ಅದನ್ನು ಡಿಲೀಟ್ ಮಾಡಿ. ಈ ಲೇಔಟ್, ಕನ್ಸ್ಟೆಂಟ್ ಲೇಔಟ್ನ ಲೀನಿಯರ್ ಲೇಔಟ್ ಆಗಿ ಚೇಂಜ್ ಮಾಡೋಣ. ಓಕೆ, ಲೀನಿಯರ್ ಲೇಔಟ್. ಹಾಗೆಯೇ ಓರಿಯಂಟೇಷನ್ ವರ್ಟಿಕಲ್. ಓಕೆ, ಈಗ ಚೆಕ್ ಟೆಕ್ಸ್ಟ್ ವ್ಯೂ. ಓಕೆ, ಮ್ಯಾಚ್ ಪೇರೆಂಟ್, wrap content. ಓಕೆ, ನೆಕ್ಸ್ಟ್ ಚೆಕ್ಡ್ ಇಸ್ ಈಕ್ವಲ್ ಟು, ಅಂದರೆ ಫಸ್ಟ್ ಓಪನ್ ಆದಾಗ ಅದು ಚೆಕ್ ಆಗಿರಬೇಕು ಆಗಿರಬಾರ್ದು ಅನ್ನೋದನ್ನ ನಾವಿಲ್ಲಿ ಕೊಡಬೇಕು. ಟ್ರೂ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸೆಂಟರ್ ವರ್ಟಿಕಲ್. ಇದಕ್ಕೆ ಇಮೇಜ್ಗಳನ್ನ ಸೆಟ್ ಮಾಡಬೇಕು, ಯೂಟ್ಯೂಬ್ ಚಾನಲ್. ಓಕೆ, ನೆಕ್ಸ್ಟ್ ಈ ಒಂದು ಚೆಕ್ ಟೆಕ್ಸ್ಟ್ ವ್ಯೂಗೆ ಇಮೇಜ್ಗಳನ್ನ ಕೊಡಬೇಕಂದ್ರೆ ನಾನು ಇಲ್ಲಿ 3 ಇಮೇಜನ್ನು ತೊಗೊಂಡಿದ್ದೀನಿ. ಇದನ್ನು ಕಾಪಿ ಮಾಡ್ತೀನಿ. ಕಾಪಿ. ಸೊ ಇಲ್ಲಿ ಡ್ರಾವೆಲ್ ಇದೆಯಲ್ಲ, ಅದರೊಳಗಡೆ ಪೇಸ್ಟ್ ಮಾಡ್ತೀನಿ. ಓಕೆನಾ? ಓಕೆ, ಈಗ ಡ್ರಾವೆಬಲ್ ಲೆಫ್ಟ್ ಯಾವ ಒಂದು ಇಮೇಜನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅದನ್ನು ಸೆಲೆಕ್ಟ್ ಮಾಡಿ. ಓಕೆ, ಮಾರ್ಜಿನ್ ಲೆಫ್ಟ್. ಓಕೆ, 10 dp. padding 10 dp. ಚೆಕ್ ಮಾರ್ಕ್ ಒಳಗಡೆ ಇದರೊಳಗಡೆ ಆಟ್ರಿಬ್ಯೂಟ್ನ ಬರಿಬೇಕು. ಸೊ ಕ್ವಶನ್ ಮಾರ್ಕ್ ಫಸ್ಟ್ ಹಾಕಿ. ಸೊ ಸಮ್ ಡ್ರಾಪ್ ಡೌನ್ ಲಿಸ್ಟ್ಗಳು ಓಪನ್ ಆಗುತ್ತೆ. ಅದರಲ್ಲಿ ಲಿಸ್ಟ್ ಚಾಯ್ಸ್ ಅಂತ ಬರುತ್ತೆ ನೋಡಿ. ಲಿಸ್ಟ್ ಚಾಯ್ಸ್ ಇಂಡಿಕೇಟರ್ ಮಲ್ಟಿಪಲ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ಓಕೆ, ನೋಡಿ ಇಲ್ಲಿ ಐಕಾನ್ ಬಂದಿದೆ. ಈಗ ನನಗೆ ಇಲ್ಲಿ ಟ್ರೂ ಅಂತ ಮಾಡಿದೆಯಲ್ಲ, ಚೆಕ್ ಟ್ರೂ ಅಂತ ಇದೆ, ಅದನ್ನು ನನಗೆ ಫಾಲ್ಸ್ ಅಂತ ಮಾಡ್ತೇನೆ ನೋಡಿ. ಸೊ ನಮಗೆ ಓಪನ್ ಆದಾಗ ಅದು ಚೆಕ್ ಆಗಿರಬೇಕು ಅಥವಾ ಬೇಡವೋ ಅನ್ನೋದನ್ನು ನಾವಿಲ್ಲಿ ಸ್ಪೆಸಿಫೈ ಮಾಡಬೇಕು. ನಾನು ಅದನ್ನು ಟ್ರೂ ಅಂತ ಮಾಡ್ತೇನೆ. ಓಕೆನಾ? ಓಕೆ, ಸೊ ಇದಕ್ಕೊಂದು ID ನ ಫಿಕ್ಸ್ ಮಾಡ್ತೀನಿ. ಆಂಡ್ರಾಯ್ಡ್ ID CK ಚೆಕ್ಡ್ ಟೆಕ್ಸ್ಟ್ ವ್ಯೂ. ಓಕೆ, ಈಗ ಇದನ್ನು ನಾನು ಒಂದು 3 times ಕಾಪಿ ಮಾಡ್ತೀನಿ. ಓಕೆ, ಕಾಪಿ, ಪೇಸ್ಟ್. ಓಕೆ, ಇಲ್ಲಿ ID ನ ಚೇಂಜ್ ಮಾಡಬೇಕು. ಸೊ ಇದು 2 ಅಂತ ಕೊಡ್ತೀನಿ. ನೆಕ್ಸ್ಟ್ ಇದನ್ನು 3 ಅಂತ ಕೊಡ್ತೀನಿ. ಓಕೆನಾ? ಅದೇ ರೀತಿ ಇಲ್ಲಿ ಇಮೇಜನ್ನು ಕೂಡ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಫೇಸ್ಬುಕ್ಕಿನ ಇದೆಯಲ್ಲ, ಏನಂತ ಇದೆ,
ಓಕೆ ಗೂಗಲ್ ಪ್ಲಸ್ ಅಂತಲೇ ಎರಡು ಇದೆಯಾ. ಓಕೆ ಒಂದು ಸೆಕೆಂಡ್, ಇಲ್ಲಿ ಫೇಸ್ಬುಕ್. ಸೊ ಇಲ್ಲಿ ಡ್ರಾಬಲ್ ಫೇಸ್ಬುಕ್. ಸೊ ಫೇಸ್ಬುಕ್ ಇಮೇಜ್ ಬರೋ ಹಾಗೆ ಮಾಡಿದ್ದೀನಿ. ಓಕೆ ನೆಕ್ಸ್ಟ್ ಇಲ್ಲಿ ಗೂಗಲ್ ಪ್ಲಸ್. ಓಕೆ ಗೂಗಲ್ ಪ್ಲಸ್ ಓಕೆನಾ. ಓಕೆ ರನ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಈ ರೀತಿ ಬಂದಿದೆ ಅಲ್ವಾ. ಸೊ ನೋಡಿ, ಇದನ್ನು ನಾನು ಕ್ಲಿಕ್ ಮಾಡೋದ್ರಿಂದ ಯಾವುದೇ ರೀತಿ ಚೇಂಜಸ್ ಈಗ ಆಗೋಲ್ಲ. ಓಕೆ ಇದನ್ನು ನಾನು ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಇದಕ್ಕೆ ನಾವು ಪ್ರೋಗ್ರಾಮ್ನ ಮೇನ್ ಆ್ಯಕ್ಟಿವಿಟಿ ಒಳಗಡೆ ಬರೀಬೇಕು. ಓಕೆನಾ. ಈಗ ಮೇನ್ ಆ್ಯಕ್ಟಿವಿಟಿ ಒಳಗೆ ಹೋಗಿ ಇಲ್ಲಿ ಚೆಕ್ಡ್ ಟೆಕ್ಸ್ಟ್ ವ್ಯೂ, ಅದೇ ರೀತಿ ಇದನ್ನು ಕಾಪಿ ಮಾಡ್ತೀನಿ. ಕಾಪಿ ಪೇಸ್ಟ್. ಸೊ ಚೆಕ್ಡ್ ವ್ಯೂ 1, ಅದೇ ರೀತಿ 2, ಅದೇ ರೀತಿ ಇದು 3. ಓಕೆನಾ. ಓಕೆ ಈಗ ಚೆಕ್ಡ್ ವ್ಯೂ is equal to checked text view, find view by id or id dot checked view ಇದೆ CKE text view ಅಂತ ಇದೆಯಲ್ಲ, ಸೊ ಅದು. ಓಕೆ ನೆಕ್ಸ್ಟ್ check text view 2 equal to check text view find view by id or dot id dot CKE text view 2. okay next CKE text view 3 equal to view find view by id or dot id dot CKE text view 3. ಓಕೆ ಸೊ ಈ ಐಡಿಗಳು ಯಾವ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ಐಡಿಗಳು ಇಲ್ಲಿ ನಾವು ಲೇಔಟ್ ಒಳಗಡೆ ಇದು ಐಡಿ ಬಿಟ್ಟಿದ್ದೀವಿ ನೋಡಿ. ಓಕೆ ID 1 ಇದು ಬಂದ್ಬಿಟ್ಟು CKE text view 1, CKE text view 3 ಇದು ಬಂದ್ಬಿಟ್ಟು 2, ಅದೇ ರೀತಿ ಇದು CKE text view ಮುಂದೆ. ಓಕೆ ಇದು 1 ಅಂತ ಕೊಟ್ಟಿಲ್ಲ. ಓಕೆನಾ. ಸೊ ಅದೇ ರೀತಿ ನಾವು ಇಲ್ಲಿ ಕ್ಯಾಸ್ಟಿಂಗ್ ಮಾಡಿದ್ದೀವಲ್ವಾ. ಓಕೆ ಇದನ್ನು ಕ್ಲಿಕ್ ಮಾಡಿದಾಗ ಇದು ಚೆಕ್ ಇರೋದು ಅನ್ಚೆಕ್ ಆಗಬೇಕು, ಅನ್ಚೆಕ್ ಇರೋದು ಚೆಕ್ ಆಗಬೇಕು ಅಲ್ವಾ. ಸೊ ಅದು ಹೇಗೆ ಮಾಡೋದು ಅಂದರೆ ಇಂಪ್ಲಿಮೆಂಟ್ ಮಾಡೋಣ. ಇಂಪ್ಲಿಮೆಂಟ್ಸ್ ವ್ಯೂ ಡಾಟ್ ಆನ್ ಕ್ಲಿಕ್ ಲಿಸ್ನರ್. ಓಕೆ ಈಗ ಈ ರೀತಿ ಬರುತ್ತೆ. ಸೊ ಇದರಲ್ಲಿ ಆಲ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಂಪ್ಲಿಮೆಂಟ್ ಮೆಥಡ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಓಕೆ ಇಲ್ಲಿ ಆನ್ ಕ್ಲಿಕ್ ಮೆಥಡ್ ಓಪನ್ ಆಗುತ್ತೆ. ಓಕೆ ಕೊಡಿ. ಓಕೆನಾ. ಸೊ ಇದನ್ನು ಡಿಲೀಟ್ ಮಾಡಿಕೊಡಿ. ಓಕೆ ಈಗ ಏನು ಮಾಡಬೇಕಂದ್ರೆ ಈ CKED ಇದೆಯಲ್ಲ, ಓಕೆ ಅದನ್ನು ಕ್ಲಿಕ್ ಮಾಡಿದಾಗ ಏನಾಗಬೇಕು, ಅದನ್ನು ಇಲ್ಲಿ ಬರೀಬೇಕು. ಓಕೆ ಇಫ್ ಕಮೆಂಟ್ಸ್ ವಿ ಯಾವ್ದು ಹೇಳಿ, ವ್ಯೂನ ವೇರಿಯಬಲ್ ಬಂದ್ಬಿಟ್ಟು ವಿ ಈಸ್ ಈಕ್ವಲ್ ಟು CKED. ಓಕೆ ಯಾವುದದು ಇದೆ. ಓಕೆ ಅದನ್ನು ಕ್ಲಿಕ್ ಮಾಡಿದಾಗ ಏನಾಗಬೇಕು ಅಂತ, ಅದೇನಾಗಬೇಕು CKED text view 1 dot toggle. ಸೊ ಟಾಗಲ್ ಥರ ಅದು ವರ್ಕ್ ಆಗಬೇಕು. ಟಾಗಲ್ ಥರ ವರ್ಕ್ ಆಗಬೇಕಂದ್ರೆ ಟಾಗಲ್ ಅಂದರೆ ಯಾವ ಥರ ಹೇಳಿ, ಅನ್ಚೆಕ್ ಇದ್ದರೆ ಚೆಕ್ ಆಗಬೇಕು, ಚೆಕ್ ಇದ್ದರೆ ಅನ್ಚೆಕ್ ಆಗಬೇಕು ಅಷ್ಟೇ. ಓಕೆನಾ. ಸೊ ಇದನ್ನೇ 3 ಟೈಮ್ಸ್ ಕಾಪಿ ಮಾಡೋಣ. ಕಾಪಿ ಪೇಸ್ಟ್. ಓಕೆ ಇದು ಬಂದ್ಬಿಟ್ಟು 2,
ಅದೇ ರೀತಿ ಇಲ್ಲೂ ಕೂಡ 2ನ ಹಾಕಿ, ಇದು ಬಂದುಬಿಟ್ಟು 3, ಅದೇ ರೀತಿ ಇಲ್ಲಿಗೆ 3 ಅಂತ ಹಾಕಿ. ಓಕೆ ನೆಕ್ಸ್ಟ್ ಆನ್ ಕ್ರಿಯೇಟ್ ಮೆಥಡ್ ಒಳಗಡೆ CKED ಟೆಕ್ಸ್ಟ್ ವ್ಯೂ ಡಾಟ್ ಸೆಟ್ ಆನ್ ಕ್ಲಿಕ್ listener this. okay next CKED text to dot set on click listener this. okay next CKED 3 dot set on click listener this. okay finish. okay ಇದನ್ನ ರನ್ ಮಾಡೋಣ. ಓಕೆ ರನ್ ಆಗಿದೆ ಅಲ್ವಾ? ಸೊ ಈಗ ಇದನ್ನು ಕ್ಲಿಕ್ ಮಾಡ್ತೀನಿ ನೋಡಿ. ಓಕೆ ನೋಡಿ ಹೇಗೆ ವರ್ಕ್ ಆಗುತ್ತೆ ಅಂತ, ಅಂದರೆ ಟಾಗಲ್ ಥರ ವರ್ಕ್ ಆಗುತ್ತೆ. ಅಂದರೆ ಈಗ ಚೆಕ್ ಇದೆ, ಅನ್ಚೆಕ್ ಆಗುತ್ತೆ. ಸೊ ಚೆಕ್ ಇದ್ದಾಗ ಅದನ್ನು ಕ್ಲಿಕ್ ಮಾಡಿದ್ರೆ ಅನ್ಚೆಕ್ ಆಗುತ್ತೆ. ಸೊ ಅನ್ಚೆಕ್ ಇರೋದನ್ನ ಕ್ಲಿಕ್ ಮಾಡಿದ್ರೆ ಚೆಕ್ ಆಗುತ್ತೆ. ಓಕೆನಾ? ಅರ್ಥ ಆಗ್ತದ ಫ್ರೆಂಡ್ಸ್? ಓಕೆ, ಈ ಸೋರ್ಸ್ ಕೋಡ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಬೋದು. ಓಕೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದೇ ರೀತಿ ಯಾರು ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಓಕೆನಾ? ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟ್ಯುಟೋರಿಯಲ್ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಸದಾ ನಿಮ್ಮೊಂದಿಗೆ ಈ ಟೆಕ್ಸೆಟ್ ಚಾನಲ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.